ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಕಾರ್ಖಾನೆ ಬಂದ್ ಮಾಡಿ ಪ್ರತಿಭಟಿಸಿದ ರೈತರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋಮವಾರ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ಬಂದ್ ಮಾಡಿ ರೈತರೆಲ್ಲರೂ ಪ್ರತಿಭಟಿಸಿದರು. ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ರೈತರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. 1 ತಾಸಿಗೂ ಹೆಚ್ಚು ಹೊತ್ತು ಕಾರ್ಖಾನೆಯನ್ನು ಬಂದ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಶಂಕರಗೌಡ ಪಾಟೀಲ್, ರೈತರು ಬೆಳೆದ ಕಬ್ಬಿಗೆ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಉತ್ತರ ಕರ್ನಾಟಕದ ಬಹುತೇಕ ಕಾರ್ಖಾನೆಗಳನ್ನು ಬಂದ್ ಮಾಡಲಾಗಿದೆ. ಅದರ ಭಾಗವಾಗಿ ಇವತ್ತು ನಾವು ನಮ್ಮ ರಾಮದುರ್ಗ ತಾಲೂಕಿನ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ಬಂದ್ ಮಾಡಿಸಿದ್ದೇವೆ. ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಲಕ್ಷಾಂತರ ರೈತರು ಸೇರಿ ಸುಮಾರು 5 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ರೈತರಿಗೆ ಸ್ಪಂದಿಸದೇ ಇರುವುದು ವಿಷಾದನೀಯ. ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಎಲ್ಲಾ ರೈತ ಮುಖಂಡರ ಜೊತೆ ಸಭೆ ನಡೆಸಿ ತೀರ್ಮಾನಿಸಲಿದ್ದಾರೆ. ಬೆಲೆ ನಿಗದಿ ಆಗುವವರೆಗೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಕಾರ್ಯವನ್ನು ಸ್ಥಗಿತಗೊಳಿಸುವಂತೆ ಕಾರ್ಖಾನೆಯ ಆಡಳಿತ ಮಂಡಳಿಗೂ ತಿಳಿಸಿದ್ದೇವೆ ಎಂದು ಹೇಳಿದರು. ವರದಿ ಆಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಇವತ್ತಿನ ದಿವಸ ಈ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮುಂದ ನಾವಿದ್ವಿ. ಯಾಕಪ್ಪ ಅಂತಂದ್ರ ರಾಜ್ಯದೊಳಗ ಈ ಭಾಗದ ಉತ್ತರ ಕರ್ನಾಟಕದೊಳಗ ಎಷ್ಟು ಫ್ಯಾಕ್ಟರಿ ಅದಾವ, ಎಲ್ಲಾನು ಕೂಡ 3,500 ರೂಪಾಯಿಯನ್ನ ಬೆಲೆ ಕೊಡ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ಎಲ್ಲಾ ಕಡೆ ಸ್ಟ್ರೈಕ್ ನಡೆದೈತಿ, ಬಂದ್ ಮಾಡಿದಾರ. ಆದ್ರ ಇದು ಒಂದ್ ಫ್ಯಾಕ್ಟರಿ ಮಾತ್ರ ಪ್ರಾರಂಭ ಐತಿ. ಅದಕ್ಕೆ ನಾವು 2 ದಿವಸ ಏನಾರ ಆಗತ್ತನ ಅಂತ ನೋಡಿದೀವಿ, ಆಗಿಲ್ಲ. ಅದಕ್ಕ ಇವತ್ತ ನಾಳೆ ಏನೋ ಒಂದ್ ತೀರ್ಮಾನ ಆಗತ್ತ. ಆಗುವವರೆಗೂ ಯಾವ್ದೋ ರೀತಿ ಒಳಗಡೆ ಕಬ್ಬಿನ ಗಾಡಿ ಹೋಗ್ಬಾರ್ದು ಅಂತ ತಿಳ್ಕೊಂಡ ಇವತ್ತ ಬಂದ್ ಮಾಡ್ಸಕತ್ತೇವಿ. ಅವ್ರಿಗೂ ಕೂಡ ಹೇಳಿದೇವಿ, ನಾಳೆ ಏನೈತಿ ಅಲ್ಲಿ ರೇಟ್ ನಿಗದಿ ಆಗತ್ತ, ಆ ರೇಟ್ ಅನ್ನ ಇವರು ಕೂಡ ಘೋಷಣೆ ಮಾಡ್ಬೇಕಂತ ತಿಳ್ಕೊಂಡ ಒತ್ತಾಯಿಸಿ ಇವತ್ತಿನ ದಿವಸ ನಾವು ಕ್ರಷಿಂಗ್ ಮಾಡೋದನ್ನ ಬಂದ್ ಮಾಡ್ಸಕತ್ತೀವಿ. ಆದ್ರಿಂದ ನಮ್ಮ ರೈತರು ಎಲ್ಲರೂ ಸಹಕರಿಸ್ಬೇಕ. ಯಾಕೆ ಮಾಡಾಕತ್ತೇವ ಅಂದ್ರ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ರೇಟ್ ಸಿಗ್ಲಿ ಅಂತ ಮಾಡಾಕತ್ತೇವೆ. 3,500 ರೂಪಾಯಿ ಕೊಡುವವರೆಗೂ ಇದೇನ್ ನಮ್ಮ ಟೋಟಲಿ ಹೋರಾಟ ಏನ್ ಇತ್ಯರ್ಥ ಆಗತ್ತ, ಆ ರೀತಿ ಎಲ್ರೂ ಒಪ್ಕೋಬೇಕಂತಕ್ಕಂತ ವಿಚಾರವನ್ನ ಇವತ್ತ ತಿಳಿಸ್ತಾ, ಈಗ ಆಲ್ರೆಡಿ ಗಾಡಿಗಳನ್ನ ಬಂದ್ ಮಾಡಿದೀವಿ. ಖಾಲಿ ಗಾಡಿ ಅಷ್ಟ ಹೊರಗೆ ಬರ್ತಾವ, ಲೋಡಿಂಗ್ ಗಾಡಿ ಒಳಗ್ ಹೋಗುವಂಗಿಲ್ಲ. ಆ ರೀತಿ ಒಳಗ ವ್ಯವಸ್ಥೆ ಮಾಡ್ಲಾಗಿದೆ. ತಾವೆಲ್ಲ ರೈತ ಬಾಂಧವರು ಸಹಕರಿಸ್ಬೇಕಂತ ವಿನಂತಿಸ್ಕೊತಾ ಇದ್ದೇನೆ. ಇವತ್ತ ಡಿ.ಸಿ ಅವ್ರ ಜೊತೆಲೂ ಸಭೆ ಇದೆ. ಮತ್ತ ಅಲ್ಲಿ ಗುರ್ಲಾಪುರದಲ್ಲಿ ಏನು ಹೋರಾಟ ನಡೆದೈತಿ, ಅವ್ರಿಗೂ ಅಲ್ಲಿ ಕೂಡ ಬೆಂಬಲ ಕೊಟ್ಟು ಬಂದಿದ್ದೀವಿ. ಅವ್ರ ಜೊತೆಲೂ ಮೀಟಿಂಗ್ ಐತಿ. ಇವತ್ತ ಇಷ್ಟೆಲ್ಲಾ ದೊಡ್ಡ ಮಟ್ಟದ ಹೋರಾಟ ನಡೆದ್ರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಅದು ಬಹಳ ಬೇಜಾರವಾಗಿರ್ತಕ್ಕಂತ ಸಂಗತಿ ಐತಿ. ಉಸ್ತುವಾರಿ ಅವರು ಇವತ್ತು ಬರುವಂತ ಸಾಧ್ಯತೆ ಐತಿ. ಅಲ್ಲಿ ಏನು ಹೇಳ್ತಾರ, ನಿನ್ನೆ ಡಿ.ಸಿ ಅವ್ರು ಬಂದು ಮಾತಾಡಿ ಹೋಗ್ಯಾರ. ಇವತ್ತ ಒಂದ್ ಏನಾರ ಬಗೆಹರಿಸ್ತೇನೆ ಅಂತ ತಿಳ್ಕೊಂಡ ಅದಕ್ಕ ನಾವು ಕಾಯಕತ್ತೇವೆ ಇವತ್ತು.